NRM ಅಕಾಡೆಮಿಗೆ ಸ್ವಾಗತ. ನಾವಿವತ್ತು ಅಲಂಕಾರಗಳನ್ನ ನೋಡ್ತಾ ಇದ್ದೀವಿ. ಟೋಟಲ್ ನಿಮಗೆ ಬಂದುಬಿಟ್ಟು 5 ಅಲಂಕಾರಗಳಿದೆ. ಇದರಲ್ಲಿ ಒಂದು ಯಾವ್ದಾದ್ರು ಕೊಡ್ತಾರೆ. ಉಪಮಾ ಅಲಂಕಾರ ಮೋಸ್ಟ್ ಇಂಪಾರ್ಟೆಂಟ್. ಹೀಗೆ 5 ಅಲಂಕಾರಗಳಲ್ಲಿ 3 ಮಾರ್ಕ್ಸ್ಗೆ ಒಂದು ಕೊಡ್ತಾರೆ. ಅವರೇ ಸೆಂಟೆನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಕೀ ವರ್ಡ್ಸ್ನ ಹೇಳ್ತೀನಿ, ಅದನ್ನು ಐಡೆಂಟಿಫೈ ಮಾಡಬೇಕು. ಯಾವ ಅಲಂಕಾರ ಇದು ಅಂತ ಬರೀಬೇಕು, ಅದರ ಲಕ್ಷಣ ಬರೀಬೇಕು. ಇದು 3 ಬರೆದುಬಿಟ್ರೆ ನಿಮಗೆ ಆರಾಮ್ಸೆ 3 ಮಾರ್ಕ್ಸ್ ಬಂದುಬಿಡುತ್ತೆ. ಓಕೆ, ಫಸ್ಟು ನಾವು ಉಪಮಾ ಅಲಂಕಾರನ ನೋಡ್ತಾ ಹೋಗೋಣ. ಎಕ್ಸಾಂಪಲ್, ಕಮಲಮಿವ ಚಾರು ವದನಂ ಅಂತಿದೆ. ಅವರು ಉಪಮಾ ಅಲಂಕಾರ ಅಂತ ಕೊಡಲ್ಲ, ಒಂದು ಸೆಂಟೆನ್ಸ್ ಕೊಡ್ತಾರೆ. ನೀವು ನೋಡ್ಕೊಳ್ಳಿ, ಇವ ಅಂತ ವರ್ಡ್ ಬಂದರೆ ಅದು ಉಪಮಾ ಅಲಂಕಾರ ಅಂತ ಅರ್ಥ. ಯಾವುದೇ ಇದರಲ್ಲಿ ಮಿಕ್ಸ್ ಆಗಿ ಇಲ್ಲಿ ನೋಡಿ, ಕಮಲ ಮಿವ ಅಂತಿದೆ. ಮಿವ ಅಂತ ಬಂದ್ರೂ ಅದೇನೆ, ಇವ ಅಂತ ಸಪ್ರೇಟಾಗಿ ಬಂದ್ರೂ ಉಪಮಾ ಅಲಂಕಾರ ಅಂತ. ಓಕೆ, ಇದರ ಮೀನಿಂಗು ಕಮಲದಂತಿರುವ ಸುಂದರವಾದ ಮುಖ ಅಂತೆ ಅಂತ. ಓಕೆ, ಬಿಟ್ಟಾಕಿ. ಒಟ್ಟಿನಲ್ಲಿ ಇವ ಅಥವಾ ಮಿವ ಆ ಥರ ಎಲ್ಲ ಬಂದಾಗ ದಟ್ ಈಸ್ ಉಪಮಾ ಅಲಂಕಾರ. ಲಕ್ಷಣ ಇದು ನೀವು ಬಯಾಟ್ ಹೊಡಿಲೇಬೇಕು. ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿದ್ವಯೋ, ಲಕ್ಷ್ಮೀ ಉಲ್ಲಸತಿದ್ವಯೋ. ಸಮನ್ವಯ ಅಂತ ಏನು ಬರೋಷ್ಟು ಬೇಡ, ಉಪಮಾನ ಅಂತ ಬರೀಬೇಕು. ಬರೆದ್ಬಿಟ್ಟು ಏನು ಮಾಡಬೇಕು ಅಂದರೆ, ಯಾವುದ್ರ ಜೊತೆ ಇವ ವರ್ಡ್ ಸೇರ್ಕೊಂಡಿರುತ್ತೆ ಅಥವಾ ಇವಕ್ಕಿಂತ ಮುಂಚೆ ಯಾವ ವರ್ಡ್ ಇರುತ್ತಲ್ಲ ಅದನ್ನು ನಾವೇನು ಮಾಡಬೇಕು, ಉಪಮಾನ ಅಂತ ಬರೀಬೇಕು. ಕಮಲಂ ನೋಡಿ, ಇವ ಜೊತೆ ಇದೆ ಅಥವಾ ಇವಕ್ಕಿಂತ ಮುಂಚೆ ಇದೆ. ನೆಕ್ಸ್ಟ್ ಉಪಮೇಯ ಅಂತ ಅಂದರೆ ಲಾಸ್ಟ್ ವರ್ಡ್ ಏನಿರುತ್ತೆ ವದನಂ ಅದು. ನೆಕ್ಸ್ಟ್ ಸಾಧಾರಣ ಧರ್ಮ ಅಂದರೆ ಚಾರುತ್ವಂ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಏನಂದರೆ, ಕಮಲದಂತಿರುವ ಸುಂದರವಾದ ಮುಖ ಅಂತಿದೆ. ಕಮಲದಂತಿರುವ ಸುಂದರವಾದ ಮುಖ. ಉಪಮಾನ ಅಂತ ಅಂದರೆ ಯಾವುದು ಅಂತ, ಆವಾಗ ಕಮಲ ಅಂತ ಆನ್ಸರ್ ಬರುತ್ತೆ. ಉಪಮೇಯ ಅಂದರೆ ಯಾವುದ್ರಂತೆ ಅನ್ನೋದಕ್ಕೆ ಕಮಲದಂತೆ, ಅದು ಉಪಮಾನ. ಯಾವುದು? ಮುಖ ಸುಂದರವಾಗಿದೆ. ಏನಾಗಿದೆ? ಚಾರುತ್ವಂ ಅಂದರೆ ಸುಂದರತೆ ಅಥವಾ ಸೌಂದರ್ಯ ಅಂತ ಅರ್ಥ. ಚಾರುತ ಅಥವಾ ಚಾರುತ್ವಂ ಅಂತ ಬರೀಬೇಕು. ಇಲ್ಲಿ ಚಾರು ಅಂತಿದೆಯಲ್ಲ ಮಿಡಲ್ ವರ್ಡ್, ಅದನ್ನು ಬರೀಬೇಕು. ನೆಕ್ಸ್ಟ್ ಉಪಮಾ ವಾಚಕ ಅನ್ನೋದು ಇವ. ಇದು ಇವ ಇಂಪಾರ್ಟೆಂಟ್. ಇವ ಬಂತು ಅಂದ ತಕ್ಷಣ ದಟ್ ಈಸ್ ಉಪಮಾ ಅಲಂಕಾರ. ಅಲ್ಲಿ ಸಂದೇಹನೇ ಬೇಡ. ಓಕೆ, ಇದೆಲ್ಲ ನಮಗೇನು ಬೇಡ. ಸೊ ಇದು ಉಪಮಾ ಅಲಂಕಾರ. ನಾನು ನಿಮಗಿನ್ನೂ ಎಕ್ಸಾಂಪಲ್ಸ್ನ ತೋರಿಸ್ತೀನಿ. ನೆಕ್ಸ್ಟು ಸೆಕೆಂಡ್ ಎಕ್ಸಾಂಪಲ್, ಶ್ರೀರಾಮ ಸಮುದ್ರ ಇವ ಗಂಭೀರ ಅಂತ ಇದೆ. ಓಕೆ, ಶ್ರೀರಾಮನು ಸಮುದ್ರನಂತೆ ಗಂಭೀರನಾಗಿದ್ದಾನೆ ಅಂತ. ನಾ ಹೇಳಿರೋ ಲಾಜಿಕ್ ಪ್ರಕಾರ ಆನ್ಸರ್ ನೋಡಬೇಡಿ, ಫಸ್ಟೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ಉಪಮಾವಾಚಕ ಯಾವಾಗಲೂ ಇವ ಆಗಿರುತ್ತೆ. ಇವ ಆಗಿರೋದ್ರಿಂದ ಇದು ಉಪಮಾ ಅಲಂಕಾರ ಅಂತ ಬರೀಬೇಕು. ಅತ್ರ ಉಪಮಾ ಅಲಂಕಾರ ಅಸ್ತಿ ಅಂತ ಬರೀಬೇಕು, ಅಥವಾ ಉಪಮಾ ಅಲಂಕಾರ ಅಂತ ಬರೆದ್ರೂ ಮಾರ್ಕ್ಸ್ ಸಿಗುತ್ತೆ. ಲಕ್ಷಣ ಅಂತ ಹಾಕ್ಬಿಟ್ಟು ಲಕ್ಷಣ ಬ್ಯಾಟ್ ಹೊಡೆದಿರ್ತೀರ, ಬರೀತೀರಾ. ನೆಕ್ಸ್ಟು ಇದು ಉಪಮಾನ ಅಂದರೆ ಯಾವುದು ಇವಕ್ಕಿಂತ ಮುಂಚೆ ಇರುತ್ತೆ? ಸಮುದ್ರ ಅಲ್ವಾ? ಸೊ ಸಮುದ್ರ ಅದನ್ನು ಬರೆದಿರ್ತೀರ. ನೆಕ್ಸ್ಟು ಉಪಮೇಯ ಶ್ರೀರಾಮ ಯಾವುದ್ರಂತೆ ಇರೋದು? ಶ್ರೀರಾಮ ಇಸ್ ದ ಉಪಮೇಯ. ಓಕೆ, ಯಾವುದ್ರಂತೆ ಅನ್ನೋದಕ್ಕೆ ಸಮುದ್ರ ಆನ್ಸರು. ನೋಡಿ ಬೇಕಾದ್ರೆ ಸಮುದ್ರದಂತೆ ಇರೋದಲ್ವ, ಸೊ ಸಮುದ್ರ ಆನ್ಸರು. ಯಾರು? ಶ್ರೀರಾಮ. ಉಪಮೇಯ ಯಾವಾಗಲೂ ಫಸ್ಟು ಅಂತೆ, ಇವ ಜೊತೆ ಇರೋದು ಉಪಮಾನ. ನೆಕ್ಸ್ಟ್ ವರ್ಡು ಶ್ರೀರಾಮ. ಯಾವುದು? ಸಾಧಾರಣ ಧರ್ಮ ಅಂದರೆ ಏನು? ಗಂಭೀರ ಅಲ್ವಾ? ಸೊ ಗಾಂಭೀರ್ಯಂ. ಈಗ ಸುಂದರ ಅಂತಂದರೆ ಸೌಂದರ್ಯಂ. ಚಾರು ಅಂತಿದ್ರೆ ಚಾರುತ ಆ ಥರ ಬರೀಬೇಕು. ಉಪಮಾವಾಚಕ ಚೇಂಜ್ ಆಗಲ್ಲ, ಇವ ಇದ್ದೇ ಇರುತ್ತೆ. ಇವ ಇಲ್ಲ ಅಂದರೆ ಇದು ಉಪಮಾ ಅಲಂಕಾರ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಇದು ಇವ ಇರೋದ್ರಿಂದ ಉಪಮಾ ಅಲಂಕಾರ 3 ಮಾರ್ಕ್ಸ್ ಬರುತ್ತೆ. ಇದಿಷ್ಟು ಬರೀಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತ ಅಂದರೆ ರೂಪಕ ಅಲಂಕಾರ. ಇದರಲ್ಲಿ ಏವ ಅಂತ ಬಂದರೆ ಬರ್ಬೋದು, ಅಥವಾ ಇಲ್ಲಿ ಯಾವುದು ಕೀವರ್ಡ್ಸ್ ಎಲ್ಲ ಇದು ನೆನ್ಪಿಟ್ಕೋಬೇಕು. ಈ ಕ್ವೆಶ್ಚನ್ ಬಂದರೆ ಬರುತ್ತೆ ಅಂತ. ಇದರಿಂದ ಈಚೆ ಬರೋಲ್ಲ ಮಕ್ಕಳ, ಇದ್ದೇ ಎಕ್ಸಾಂಪಲ್ಸ್, ಯಾವುದು ಕ್ವೆಶ್ಚನ್ಸ್ ಬರೋಲ್ಲ. ಸೊ ನೀವು ಕ್ವೆಶ್ಚನ್ ನೋಡ್ಕೊಂಬಿಡಿ ಯಾವ್ಯಾವ ಅಲಂಕಾರ ಅನ್ನೋದಕ್ಕೆ. ಇವ ಅಂತ ಬಂದರೆ ಗೊತ್ತಾಗೋಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಸೌಜನ್ಯವೇವ ಸುವರ್ಣಂ ಅಂತಿದೆ. ಇದು ಇವಾಗ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅಂದರೆ ಸೌಜನ್ಯವೇ ಬಂಗಾರ ಅಂತ ಹೇಳೋದು. ಮಧ್ಯದಲ್ಲಿ ಯಾವ ವರ್ಡ್ ಬರೋಲ್ಲ. ಸೊ ಇಲ್ಲಿ ಲಕ್ಷಣ ನೀವು ಬ್ಯಾಟ್ ಹೊಡ್ಕೋತೀರಾ. ಉಪಮಾನ ಉಪಮೇಯೋ ಅಪೇದ ರೂಪಕಂ ಬರೀಬೇಕು. ಇದು 1 ಮಾರ್ಕ್ ಕ್ಯಾರಿ ಆಗುತ್ತೆ. ಯಾವ ಅಲಂಕಾರ ಅಂತ ಬರೋಕ್ಕೆ 1 ಮಾರ್ಕ್ ಕ್ಯಾರಿ ಆಗುತ್ತೆ. ಸಮನ್ವಯ ಅಂದರೆ ಉಪಮಾನ ಯಾವುದು ಇದರಲ್ಲಿ? ಸುವರ್ಣ. ಫಸ್ಟು ಏನು ಬರೀಬೇಕು? ಉಪಮಾನ ಬರೀಬೇಕು. ಫಸ್ಟ್ ಉಪಮಾನ ಬರೀಬೇಕು, ಅಂದರೆ ಲಾಸ್ಟ್ ವರ್ಡ್ ಉಪಮಾನ ಆಗಿರುತ್ತೆ.
ಉಪಮೇಯ ಬಂದು ಫಸ್ಟ್ ವರ್ಡ್ ಆಗಿರುತ್ತೆ. ಸೊ ಇದು ರೂಪಕ ಅಲಂಕಾರ. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ನೋಡಿ. ಇದು ಜ್ಞಾನಾಮೃತಂ ಪೀತ್ವ ತೃಷ್ಟಃ ಅಂತಿದೆ. ಜ್ಞಾನವೆಂಬ ಅಮೃತವನ್ನು ಕುಡಿದು ಸಂತೋಷಗೊಂಡನು. ಇಲ್ಲಿ ರೂಪಕ ಅಲಂಕಾರ ಅಂತ ಬರೀತೀರಾ, ನೋಡ್ಕೊಳ್ಳಿ. ಈ ಎಕ್ಸಾಂಪಲ್ ಬಂದರೆ ರೂಪಕ ಅಂತ ಅನ್ಕೋಬೇಕು ನೀವು. ಲಕ್ಷಣ ಬರಿತೀರಾ, ರೈಟ್ ಹೊಡೆದಿರ್ತೀರಾ. ನೆಕ್ಸ್ಟ್ ಸಮನ್ವಯ, ಉಪಮಾನ ನೋಡಿ. ಅಮೃತ ಅನ್ನೋದು ಉಪಮಾನ, ಜ್ಞಾನವೆಂಬ ಅಮೃತ ಅಂತಿದೆ. ಸೊ ಅಮೃತ ಅನ್ನೋದು ಉಪಮಾನ. ಯಾವುದ್ರಂತೆ, ಯಾವುದು ಅಂತ ಕೇಳಿದಾಗ ಜ್ಞಾನವೆಂಬ ಅಂತ ಬರುತ್ತೆ ಆನ್ಸರು. ಆವಾಗ ಉಪಮೇಯ ನೆನ್ಪಿಟ್ಕೊಳ್ಳಿ. ಆ ಎಕ್ಸಾಂಪಲಲ್ಲಿ ಸೌಜನ್ಯವೇ ಬಂಗಾರ ಅಂತ ಇತ್ತು. ಓಕೆ, ಸೊ ಉಪಮಾನ ಅಂತ ಅಂದರೆ ಯಾವುದು ಕ್ವೆಶ್ಚನು. ಸೊ ಸುವರ್ಣ ಅಂದರೆ ಬಂಗಾರ, ಉಪಮೇಯ ಅಂದರೆ ಸೌಜನ್ಯ, ಯಾವುದು ಬಂಗಾರ ಅಂತ ಕ್ವೆಶ್ಚನ್ ಬರುತ್ತೆ ಅಂತ. ಸೊ ಆವಾಗ ಉಪಮೇಯಗೆ ಸೌಜನ್ಯ ಆನ್ಸರ್ ಇತ್ತು. ಇಲ್ಲಿ ಜ್ಞಾನವೆಂಬ ಅಮೃತ. ಸೊ ಇಲ್ಲಿ ಉಪಮಾನ ಅನ್ನೋದು ಅಮೃತ ಯಾವ ಥರ ಇದೆ ಅಮೃತ ಅಂತ ಕ್ವೆಶ್ಚನ್ ಬಂದಾಗ ಉಪಮೇಯಕ್ಕೆ ಆನ್ಸರ್ ಜ್ಞಾನ. ಓಕೆ, ಇದು ಬರೆದ್ರೆ ಆರಾಮ್ಸೆ 3 ಮಾರ್ಕ್ಸ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಅಲಂಕಾರ ನೋಡಿ ಮಕ್ಕಳೇ, ಶ್ಲೇಷ ಅಲಂಕಾರ. ಓಕೆ, ಇದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಮಾಘೆ ಮೇಘೆ ಗತಂ ವಯಃ. ನೀವು ಎಕ್ಸಾಂಪಲ್ಸ್ ನೋಡ್ಕೋಬೇಕು ಯಾವ್ಯಾವುದು ಅಂತ ಅಂದ್ಬಿಟ್ಟು. ಈ ಥರ ರಿಪೀಟ್ ಆಗಿದೆ ನೋಡಿ, ಮಾಘೆ ಮೇಘೆ ಗತಂ ವಯಃ. ಓಕೆ, ಸೊ ಮೀನಿಂಗ್ ಏನಂದರೆ ಮಾಘ ಮಾಸದಲ್ಲಿ ಮೋಡದ ಒಳಗೆ ಪಕ್ಷಿ ಹಾರಿ ಹೋಯಿತು ಅಂತ ಒಂದು ಮೀನಿಂಗ್. ಏನು ಗೊತ್ತಾ, ಶ್ಲೇಷ ಅಲಂಕಾರಕ್ಕೆ 2 ಮೀನಿಂಗ್ಸ್ ಇರುತ್ತೆ. ಒಂದು ಮೀನಿಂಗ್ ಏನು, ಮಾಘ ಮಾಸದಲ್ಲಿ ಮೇಘ ಮಧ್ಯದಲ್ಲಿ ಅಂದರೆ ಮೋಡದ ಮಧ್ಯದಲ್ಲಿ ಪಕ್ಷಿ ಅಂದರೆ ವಯ ಹಾರಿ ಹೋಯಿತು ಅಂತ. ಎರಡನೇ ಅರ್ಥ ಏನಂದರೆ ಅಂದ್ಕೊಂಡಿದ್ದಾರೆ ನೋಡಿ, ಮಾಘ ಎಂಬ ಕವಿ ಕಾವ್ಯವನ್ನು ಓದ್ತಾನೆ, ಕಾಳಿದಾಸನ ಕಾವ್ಯ ಮೇಘದೂತ ಅನ್ನೋದನ್ನು ಓದೋಷ್ಟರಲ್ಲಿ ಆಯಸ್ ಹೊರಟೋಯ್ತು. ಆಯಸ್ ಅಂದರೆ ವಯ ನೋಡ್ಕೊಳ್ಳಿ. ನೀವು ಮಾಘೆ ಮೇಘೆ ಗತಂ ವಯಃ ಅಂತಂದರೆ ಮಾಘೆ ಮೇಘೆ ಗತಂ ವಯಃ ಅಂದರೆ ಮಾಘ ಮಾಸದಲ್ಲಿ ಪಕ್ಷಿ ಹಾರೋಯ್ತು ಮೋಡದ ಮಧ್ಯ ಅಂತ ಹೇಳ್ಬೋದು, ಒಂದು ಮೀನಿಂಗು. ಸೆಕೆಂಡ್ ಮೀನಿಂಗ್, ಮಾಘ ಅನ್ನೋವಂಥ ವ್ಯಕ್ತಿ ಕವಿ ಕಾಳಿದಾಸನ ಮೇಘದೂತ ಎಂಬ ಒಂದು ಇದನ್ನು ಕಾವ್ಯವನ್ನು ಓದೋಷ್ಟರಲ್ಲಿ ವಯಸ್ಸೇ ಹೊರಟೋಯ್ತು ಅಂತ. ಸೊ ಇದಕ್ಕೆ ಲಕ್ಷಣ ನೀವು ಓದ್ಕೊಂಡಿರ್ತೀರ, ಬರೀತೀರಾ, 1 ಮಾರ್ಕು. ಯಾವ ಅಲಂಕಾರ ಬರೆಯೋಕ್ಕೆ 1 ಮಾರ್ಕು. ಸಮನ್ವಯ ಬರೆಯೋಕ್ಕೆ ಇಲ್ಲಿರೋದನ್ನು ಬರೀರಿ ನೋಡಿ. ಮಾಘೆ ಮಾಘ ಮಾಸ, ಮಾಘ ಕಾವ್ಯೇ ಕಾವ್ಯಂ, ಮೇಘೆ ಘನಃ ಅಂದರೆ ಅದ್ರ ಮೀನಿಂಗ್ಸ್ ಕೊಡಬೇಕಾಗತ್ತೆ. ಮಾಘ ಅಂದರೆ ಮಾಘ ಮಾಸ, ಮಾಘ ಅಂತಂದರೆ ಕಾವ್ಯ ಕವಿ, ಮೇಘೆ ಅಂದರೆ ಮೋಡ, ಕಾಳಿದಾಸನ ಮೇಘದೂತನೂ ಆಗುತ್ತೆ. ಈಗ ಏನು ಮಾಡ್ತೀರಾ ಅಂದರೆ, ಇದು ಕಷ್ಟ ಆಗ್ತದೆ ಅಂದರೆ ಫಸ್ಟ್ ವರ್ಡ್ ಬರೀರಿ, ಮಾಘೆ ಅಂತ ಬರೀರಿ. ಬರೆದುಬಿಟ್ಟು ಮೀನಿಂಗ್ ಬರೀರಿ. ಮೊದಲನೇದರಲ್ಲಿ ಏನು ಮೀನಿಂಗು, ಮಾಘ ಮಾಸ, ಅದನ್ನು ಬರೀತೀರ ಡ್ಯಾಶ್ ಹಾಕ್ಬಿಟ್ಟು. ಎರಡನೇದರಲ್ಲಿ ಏನು ಮೀನಿಂಗು, ಮಾಘ ಕವಿ. ಓಕೆ, ನೆಕ್ಸ್ಟ್ ವರ್ಡ್ ತೊಗೊಳ್ಳಿ, ಮೇಘೆ ಅಂತ ತೊಗೊಳ್ಳಿ. ಮೇಘೆ ಅಂದರೆ ಮೊದಲನೇ ಮೀನಿಂಗ್ ಏನು, ಮೋಡ ಅಂತ ಅರ್ಥ. ಮೋಡಕ್ಕೆ ಸಂಸ್ಕೃತದಲ್ಲಿ ಏನಂತ ಬರೀತೀರ, ಘನ ಅಂತ ಬರೀತೀರ. ಓಕೆನಾ? ಓಕೆ, ಆಮೇಲೆ ಇನ್ನೊಂದು ಮೀನಿಂಗ್ ಏನು, ಕಾಳಿದಾಸನ ಮೇಘದೂತ ಅಂತ. ನೆಕ್ಸ್ಟ್ ವಯ ಅಂದರೆ ಒಂದರಲ್ಲಿ ವಯಸ್ಸು, ಇನ್ನೊಂದು ಪಕ್ಷಿ ಮತ್ತು ಆಯು ಅಂತ ಬರೀತೀರ. ವಯಸ್ಸು ಅಂದರೆ ಆಯು. ಓಕೆ, ಈ ಥರ 2 ಮೀನಿಂಗ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನನ್ನ ಪ್ರಕಾರ ಈ ಅಲಂಕಾರ ಜಾಸ್ತಿ ಏನು ಇಂಪಾರ್ಟೆಂಟ್ ಅಲ್ಲ, ಜಾಸ್ತಿ ಇಂಪಾರ್ಟೆಂಟ್ ಫಸ್ಟ್ 2 ಅಲಂಕಾರ ತುಂಬ ಇಂಪಾರ್ಟೆಂಟ್. ಎಕ್ಸಾಂಪಲ್ ಇದೆ ಶ್ಲೇಷ ಅಲಂಕಾರಕ್ಕೆ, ಸೈಂಧವಂ ಅನಾಯ ಅಂತ. ಅನಾಯ ಅಂದರೆ ತೊಗೊಂಬ ಅಂತ, ಸೈಂಧವನ ತೊಗೊಂಬ ಅಂತ. ಸೊ ಇಲ್ಲಿ 2 ಮೀನಿಂಗ್ಸ್ ಇದೆ ಸೈಂಧಕ್ಕೆ. ಸೈಂಧ ಅಂದರೆ ಒಂದು ಉಪ್ಪು, ಲವಣಂ, ಇನ್ನೊಂದು ಅಶ್ವ, ಕುದುರೆ. ಇಷ್ಟು ಬರೆದ್ರೆ ಸಾಕು. ಸಮನ್ವಯ ಅಂತ ಬಂದುಬಿಟ್ಟು ಇದು ಬರೀಬೇಕು. ಲಕ್ಷಣ ಬರೀತೀರಿ, ಯಾವ ಅಲಂಕಾರ ಅಂತ ಬರೀತೀರಿ. ಸೊ ಇದಕ್ಕೆ 1 ಮಾರ್ಕು, ಇದಕ್ಕೆ 1 ಮಾರ್ಕು, ಲಕ್ಷಣ ಬರೆಯೋದಕ್ಕೆ 1 ಮಾರ್ಕ್. ಓಕೆ, ವೆರಿ ಇಂಪಾರ್ಟೆಂಟ್ ಅಲಂಕಾರ, ಸಾರ ಅಲಂಕಾರ. ಇದರಲ್ಲಿ ಏನು ಗೊತ್ತಾ, ಒಂದ್ರೊಳಗೆ ಒಂದು ಮೀನಿಂಗ್ಸ್ ಇರುತ್ತೆ. ಸೊ ಇಲ್ಲಿ ನೋಡಿ, ಮಧುರಂ ಮಧುಂ ಪೀಯೂಷಂ ತಸ್ಮಾತ್ ಕವೇರ್ ವಚಃ. ಈ ಥರ ರಿಪೀಟ್ ಆಗಿದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಾಗೆ ಮೇಘೆಗೆ ಇದು ಬೇರೆ. ಮಧುರಂ ಮಧು ಪೀಯೂಷಂ ತಸ್ಮಾತ್ ಕವೇರ್ ವಚಃ. ಇದ್ರ ಮೀನಿಂಗ್ ಏನಪ್ಪ ಅಂತಂದರೆ, ಮಧುರಂ ಮಧು ಅಂದರೆ ಮಧುರ ಅಂದರೆ ಮಧು ಅಂದರೆ ಜೇನು, ಜೇನು ತುಪ್ಪ ಏನಿದೆ ಅದು ಸಿಹಿಯಾಗಿದೆ, ಚೆನ್ನಾಗಿದೆ, ಮಧುರವಾಗಿದೆ. ಓಕೆ, ಅದಕ್ಕಿಂತ ಅಮೃತ ಚೆನ್ನಾಗಿದೆ, ಪೀಯೂಷಂ ಚೆನ್ನಾಗಿದೆ ಅಂತ.
ತಸ್ಮಾತ್ ಕವೇರ್ವಚಃ, ಕವಿಯ ನುಡಿಗಳು, ಮಾತುಗಳು, ಕವಿಯ ಮಾತು ಅದಕ್ಕಿಂತನೂ ಚೆನ್ನಾಗಿದೆ ಅಂತ. ಇದು ಯಾವ ಥರ ಬರುತ್ತೆ, ಒಂದಕ್ಕಿಂತ ಒಂದು ಕ್ವಾಲಿಟಿ ಇರುತ್ತೆ. ಇಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ಇದೆ, ಒಂದಕ್ಕಿಂತ ಒಂದು ಮಧುರವಾಗಿದೆ ಅಂತ ಇಲ್ಲಿ ಹೇಳ್ಕೊಂಬಂದಿದ್ದಾರೆ. ಸೊ ಇಲ್ಲೂ ಅಷ್ಟೇ ಲಕ್ಷಣನ ನೀವು ಬರೀತೀರಾ. ಇದೆಲ್ಲ ಕನ್ನಡದಲ್ಲಿ ಇದೆಯಲ್ಲ, ಇದೆಲ್ಲ ನಿಮ್ಗೆ ಓದ್ಕೊಳ್ಳೋಕ್ಕೆ ಅಂತ ಜಸ್ಟ್ ಮೀನಿಂಗು, ಇದು ಬರೀಬೇಕಷ್ಟೇ ಲಕ್ಷಣ. ಇಲ್ಲಿ ಕೊಟ್ಟಿದ್ದಾರಲ್ಲ ಇದು. ಆಮೇಲೆ ಇಲ್ಲಿ ಸಮನ್ವಯ ಅಂತ ಬರೆದ್ಬಿಟ್ಟು ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಕೊಟ್ಟಿದ್ದಾರಲ್ಲ ಅದನ್ನೇ ಅಚ್ಚಿಳಿಸಿದ್ರೂ ಮಾರ್ಕ್ಸ್ ಬರುತ್ತೆ. ಓಕೆ, ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಇದು ಅಲ್ಲಿ ಏನು ಕೊಟ್ಟಿರ್ತಾರಲ್ಲ ಸಮನ್ವಯಕ್ಕೆ ಅದನ್ನೇ ಬರಿಬೇಕು. ಆಮೇಲೆ ಏನು ಬರೀತೀರಾ, ಒಂದು ಸೆಂಟೆನ್ಸ್ ಬರೀತೀರಾ. ಸಮನ್ವಯಕ್ಕೆ ಏನು ಬರೀತೀರಾ ಅಲ್ಲಿ ಕೊಟ್ಟಿರೋದನ್ನು ವಾಪಸ್ ಬರೀತೀರಾ. ಬರೆದ್ಬಿಟ್ಟು ಪೂರ್ವ ಪದಾರ್ಥಾಪೇಕ್ಷೆಯ ಉತ್ತರೋತ್ತರ ಪದಾರ್ಥ ಉತ್ಕರ್ಷ, ಹಿಂದಿನ ಪದಕ್ಕಿಂತ ಮುಂದಿನ ಪದ ಒಳ್ಳೆಯದು ಅಂತ. ನಾವು ನೋಡಿ, ಮಧುಗಿಂತ ಪಿಯೂಷ ಚೆನ್ನಾಗಿದೆ, ಪಿಯೂಷಕ್ಕಿಂತ ಕವಿವಚ ಚೆನ್ನಾಗಿದೆ ಅಂತ ನಾವು ಹೇಳಿರೋದ್ರಿಂದ ಪೂರ್ವ ಪದಾರ್ಥಾಪೇಕ್ಷೆಯ ಉತ್ತರೋತ್ತರ ಪದಾರ್ಥ ಉತ್ಕರ್ಷ. ಈ ಸೆಂಟೆನ್ಸ್ ಬರೀಬೇಕು ಸಮನ್ವಯವಾಗಿ, ಇಂಪಾರ್ಟೆಂಟ್. ಮೇಲಿರೋದನ್ನು ಇಳಿಸ್ತೀರಾ, ಈ ಸೆಂಟೆನ್ಸ್ ಒಂದು ಬ್ಯಾಟ್ ಹೊಡೆದು ಬರೀರಿ. ನೆಕ್ಸ್ಟ್ ಎಕ್ಸಾಂಪಲ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಗಿರಿ ಮಹಾನ್ ಗಿರೇರಬ್ಧಿ ಮಹಾನ್ ಅಬ್ಧಿ ನಭೋ ಮಹತ್ ನಭಸೋಪಿ ಮಹತ್ ಬ್ರಹ್ಮ. ಹಿಂದಕ್ಕಿಂತ ಮುಂದಿನ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೋಗೋದು. ಗಿರಿ ಅಂದರೆ ಬೆಟ್ಟ ಮಹಾನ್ ದೊಡ್ಡದು, ಬೆಟ್ಟಕ್ಕಿಂತ ಅಬ್ಧಿ ಅಂದರೆ ಸಾಗರ ದೊಡ್ಡದು, ಸಾಗರಕ್ಕಿಂತ ನಭ ಅಂದರೆ ಆಕಾಶ ದೊಡ್ಡದು, ಆಕಾಶಕ್ಕಿಂತ ಬ್ರಹ್ಮ ದೊಡ್ಡವನು. ಈ ಥರ ಒಂದು ಆರ್ಡರಲ್ಲಿ ದೊಡ್ಡದು ಅಂತ ಹೇಳ್ಕೊಂಡು ಹೋಗ್ತೀವಿ. ಓಕೆ, ಇಲ್ಲೂ ಅಷ್ಟೇ ಸಾರ ಅಲಂಕಾರ ಅಂತ ಹೆಸರು ಬರೀರಿ, ಲಕ್ಷಣ ಬರೀತೀರಾ. ಸಮನ್ವಯದಲ್ಲಿ ಮೇಲ್ಗಡೆದನ್ನೇ ಕೆಳಗಡೆ ಇಳಿಸ್ತೀರಾ. ಪೂರ್ವ ಪದಾರ್ಥಾಪೇಕ್ಷೆ ಉತ್ತರೋತ್ತರ ಪದಾರ್ಥ ಸೆ ಉತ್ಕರ್ಷ. ಈ ಸೆಂಟೆನ್ಸ್ ಏನಿದೆ ಅದನ್ನು ಬರೆದ್ರೆ ನಿಮಗೆ 3 ಮಾರ್ಕ್ಸ್. ಅನನ್ವಯ ಅಲಂಕಾರ, ಇದು ಅಷ್ಟೇ ಒಳ್ಳೆಯ ಅಲಂಕಾರ, ಅಂದರೆ ಇಂಪಾರ್ಟೆಂಟ್. ಫಸ್ಟ್ ಉದಾಹರಣೆ ನೋಡಿ, ಗಂಗೆವ ಪಾವನಿ ಅಂತಿದೆ ಇಲ್ಲಿ. ಗಂಗೆವ ಪಾವನಿ ಅಂದರೆ ಗಂಗೆ ಅಂತೆ ಪಾವನಳು, ಅದನ್ನೇ ಕಂಪೇರ್ ಮಾಡೋದು. ಸೊ ಅದಕ್ಕೆ ಅದನ್ನೇ ಕಂಪೇರ್ ಮಾಡಿದರೆ ದ್ಯಾಟ್ ಈಸ್ ಅನನ್ವಯ ಅಲಂಕಾರ. ಇದು ಅನನ್ವಯ ಅಲಂಕಾರ ಅಂತ ಹೆಸರು ಬರೀರಿ. ಆಮೇಲೆ ಲಕ್ಷಣ ಓದ್ಕೊಂಡು ಹೋಗಿ ಅದನ್ನು ಬರೀತೀರಾ. ಸಮನ್ವಯ ಏನು ಬರೀತೀರಾ ಅಂದರೆ ಉಪಮಾನ ಉಪಮೇಯ 2 ಗಂಗಾ. ಯಾವುದನ್ನು ಕಂಪೇರ್ ಮಾಡೋಕ್ಕಾಗುತ್ತೆ, 2 ಗಂಗಾನೇ. ಇದು ತುಂಬ ಈಸಿ, ಇದು ಕೊಟ್ಬಿಟ್ರಂತೂ ಅದ್ಭುತವಾಗಿರುತ್ತೆ ಅಲ್ವಾ, ಚೆನ್ನಾಗಿರುತ್ತೆ. ಇದೆಲ್ಲ ಬೇಡ, ಬರೀ ಇಷ್ಟೆ. ಏನು ಬರೀತೀರಾ, ಇದು ಅನನ್ವಯ ಅಂತ ಹೆಸರು ಬರೀತೀರಾ, ಲಕ್ಷಣ ಬರೀತೀರಾ. ಆಮೇಲೆ ಉಪಮಾನ ಉಪಮೇಯ ಅಂತ 2 ಬರೆದು 2ಕ್ಕೂ ಗಂಗಾ ಅಂತಲೇ ಬರೀತೀರಾ. ಓಕೆ, ನೆಕ್ಸ್ಟ್ ನೋಡಿ, ಸೆಕೆಂಡ್ ಉದಾಹರಣೆ ನೋಡಿ. ಇಂದು ಇವ ಶ್ರೀಮಾನ್. ಇಲ್ಲೂ ಅಷ್ಟೇ ಅನನ್ವಯ ಅಲಂಕಾರ ಅಂತ ಬರೀತೀರಾ. ಸಮನ್ವಯ ಉಪಮಾನ ಉಪಮೇಯ 2 ಇಂದು ಅಂದರೆ ಚಂದ್ರನಂತೆಯೇ ಶ್ರೀಮಂತವಾಗಿದ್ದಾನೆ. ಶ್ರೀಮಂತ ಅಂದರೆ ಇಲ್ಲಿ ಚೆನ್ನಾಗಿದ್ದಾನೆ ಅಂತ ಒಂದು ಮೀನಿಂಗ್ ಬರುತ್ತೆ ಅಷ್ಟೇ. ಆಮೇಲೆ ಲಕ್ಷಣ ಎಲ್ಲದಕ್ಕೂ ಬರೀಲೇಬೇಕು. ಓಕೆ, 3 ಮಾರ್ಕ್ಸ್ ಬಂದೇ ಬರುತ್ತೆ. ತುಂಬ ಈಸಿ. ಮಾಡೆಲ್ ಪೇಪರ್ಸ್ ನೋಡ್ಕೊಳ್ಳಿ. ಓಕೆನಾ, ಮಾಡೆಲ್ ಪೇಪರ್ಸ್ ನೋಡಿಕೊಂಡ್ರೆ ಆರಾಮ್ಸೆ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್.